ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೂತ್ನಳ್ಳಿ ಶಾಲೆಯಲ್ಲಿ HB ಚೆಕಪ್ ಮಾಡ್ತಾ ಇದ್ದೀವಿ. ಇದು ಅನಿಮಿಯಾ ಮುಕ್ತ ಭಾರತದ ಅಡಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರ ಒಂದು ಆದ್ಯತೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಅದರಲ್ಲೂ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಇರೋದ್ರಿಂದ ಅನಿಮಿಯಾ ಮುಕ್ತ ಕರ್ನಾಟಕ ಅನ್ನೋ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ನಾವು ಶಾಲೆಗಳಿಗೆ ಭೇಟಿ ಮಾಡಿ ಶಾಲಾ ಕಾಲೇಜುಗಳಲ್ಲೂ ಮಾಡ್ತೀವಿ. ಇಲ್ಲಿ ಶಾಲೆಯಲ್ಲಿ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಇಬ್ಬರಿಗೂ HP% ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಸಿವಿಯರು, ಮಾಡ್ರೇಟು ಮತ್ತು ತುಂಬಾ ಜಾಸ್ತಿ ಇರುವಂತಹ ಪ್ರಾಬ್ಲಮ್ ಇರುವಂತಹ ಮಕ್ಕಳಿಗೆ ಅದನ್ನು ಗುರುತಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಲ್ಪ್ ಆಗಲಿ ಅನ್ನೋಂಥ ಉದ್ದೇಶ. ಅನಿಮಿಯಾ ಕಡಿಮೆ ಇದ್ದರೆ ಮಕ್ಕಳಲ್ಲಿ ಆಸಕ್ತಿ ಇರಲ್ಲ ಓದೋದಕ್ಕೆ, ಮತ್ತು ಸುಸ್ತಾಗಿ ಇರ್ತಾರೆ, ಮತ್ತು ಮಕ್ಕಳಿಗೆ ಚಟುವಟಿಕೆ ಕಡಿಮೆ ಇರುತ್ತೆ. ಹಾಗಾಗಿ ಮತ್ತು ಇದೇ ಮಕ್ಕಳು ಮುಂದೆ ಹೋಗಿ ಹೆಣ್ಮಕ್ಳು ಅದರಲ್ಲೂ ಎಸ್ಪೆಷಲಿ ಮತ್ತು ಮದುವೆ ಆದಮೇಲೆ ತಾಯಂದಿರಾಗ್ತಾರೆ, ಆವಾಗ ಅವ್ರಿಗೆ ತೊಂದರೆಗಳು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ತುಂಬ ದೂರದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ಖುಷಿ ಆಗ್ತಾ ಇದೆ, ಇಲ್ಲಿ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಯಾರು ಅನಿಮಿಕ್ ಮಕ್ಕಳಿಲ್ಲ, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಮತ್ತು ಶಿಕ್ಷಕರಿಗೂ ಚೆಕ್ ಮಾಡಿದ್ದೀವಿ, ಅದರಲ್ಲೂ ಯಾರೂ ಅನಿಮಿಕ್ ಇಲ್ಲ. ಇಲ್ಲಿ ಎಲ್ಲನೂ ಆಲ್ಬೆಂಡಜೋಲ್ ಟ್ಯಾಬ್ಲೆಟ್ ಇರ್ಬೋದು ಮತ್ತು ಐರನ್ ಆ್ಯಂಡ್ ಸುಕ್ರೋಸ್ ಟ್ಯಾಬ್ಲೆಟ್ ಇರ್ಬೋದು, ಎಲ್ಲನೂ ಮಕ್ಕಳು ಚೆನ್ನಾಗಿ ತೊಗೊತಾ ಇದ್ದಾರೆ. ತುಂಬ ಪೋಷಣೆಯುಕ್ತ ಆಹಾರನ ತೊಗೊತಾ ಇದ್ದಾರೆ. ಈಗ ಹಿಮೋಗ್ಲೋಬಿನ್ ಕಂಟೆಂಟ್ನ ಚೆಕ್ ಮಾಡ್ತಿದ್ದಾರೆ, ನಾನು ನೋಡ್ಬೋದು. ಹಿಮೋಗ್ಲೋಬಿನೋಮೀಟರ್ ಇದು ಸ್ಟ್ರಿಪ್ಪು. ಅದು ಚೆಕ್ ಮಾಡೋದಕ್ಕೆ ಎಲ್ಲನೂ ಎಸೆಪ್ಟಿಕ್ ಪ್ರಿಕಾಷನ್ಸ್ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು. ನಿಮ್ಮದು ನಮ್ಮ ಬಗ್ಗೆ ಸಾಕಬೇಕಾ? ಮೀಟರ್ ಪ್ರಯತ್ನ ಕೊಡಿ ಸರ್. ಒಂದು ನಿಮಿಷ ಮತ್ತೆ ಮಾಡ್ಕೊಂಡ ಅವನು ಕರ್ಕೊಂಬೋ ಕೊಡಿ. ಎಷ್ಟು ಬೇಕು ಎಷ್ಟು ಅಂತ ಹೇಳ್ತೀವಿ ಮೇಡಮ್. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ನಾವು HB ಚೆಕ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ನಾರ್ಮಲ್ ರೇಂಜ್ ಇದೆ HB ಅನ್ನೋದು. ಸೊ ನಾವು ಈಗ ಸರ್ಕಾರಿ ಚೆಕ್ ಮಾಡಿದಾಗ ಗರ್ಲ್ಸ್ಗೆ 12 to 14% HB ಇರಬೇಕು. ಸೊ ಸರ್ಗೆ ಚೆಕ್ ಮಾಡಿದಾಗ 17 grams. ಸೊ ಬಾಯ್ಸ್ಗೆ 14 to 16 ಅಷ್ಟು ಇದ್ದರೆ ನಾರ್ಮಲ್. 17 ಇರೋದ್ರಿಂದ ಸರ್ ಹೆಲ್ದಿಯಾಗಿದ್ದಾರೆ. ಥ್ಯಾಂಕ್ ಯು.